ಕರ್ನಾಟಕದ 224 ಜನ ನಮ್ಮ MLAಗಳಾಗಿರ್ಬೋದು, MP ಗಳಾಗಿರ್ಬೋದು, 28 ರಾಷ್ಟ್ರಮಟ್ಟದ 543 MP ಗಳಾಗಿರ್ಬೋದು, ಇವೆಲ್ಲ ಇವತ್ತು ತಮ್ಮ ರಾಜಕೀಯ ಉಳಿವಿಗಾಗಿ ಬೆಳವಣಿಗೆಗೆ ಈ ಕಾಡುಗಳ ಸುತ್ತ ಹಾಕ್ಕೊಂಡು, ನಾಡುಗಳ ಸುತ್ತ ಹಾಕ್ಕೊಂಡು, ನದಿಗಳ ಸುತ್ತ ಹಾಕ್ಕೊಂಡು ಇವತ್ತು ಕಾಡ, ನದಿ, ಗುಡ್ಡ, ಬೆಟ್ಟ, ಅದ್ರ ಜೊತೆಗೆ ಗಿಡ ಇವೆಲ್ಲನೂ ನಾಶ ಮಾಡ್ಬೋದು ಹೊರಟಿದ್ದಾರೆ. ಇದು ಮುಂದೆ ಇದೇ ರೀತಿ ಮುಂದುವರೆದ್ರೆ ಮುಂದೆ ಏನು ಅಂತ. ಯಾಕಂದರೆ ಇವತ್ತು ಬಳ್ಳಾರಿಗೆ ನೀವು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ಯಾವ್ಯಾವ ರೀತಿಯಾಗಿ ಅಲ್ಲಿ ತಗ್ಗುಗಳು ಬಿದ್ದು ಹೋಗಿಬಿಟ್ಟಿದ್ದಾವೆ, ಯಾವ ರೀತಿ ಕೊನಕಲ್ಲುಗಳು ಅಲ್ಲೆಲ್ಲ ಎದ್ದು ನಿಂತಿದ್ದಾವೆ ಅಂತ ಹೇಳಿದ್ರು. ಅಂದರೆ ಮೀನ್ಸ್ ಏನಂದರೆ ಇಂಥ ಒಂದು ಗಣಿಗಾರಿಕೆಯಿಂದಾಗೆ ಇವತ್ತು ಯಾರೋ ಕೆಲವು ಜನ ಸರ್ಕಾರಕ್ಕೆ ಅವರು ಐಲ್ಟಿ ಕೊಡೋದಿಲ್ಲ, ಇವರು ನಡಕದ ಹೊಡ್ಕೊಂಡು ಹೋಗುವಂಥದ್ದು, ಮತ್ತು ಏನೋ ಸಿಕ್ಕರು ಸಹಿತ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಆಗಿರ್ತದೆ, ಎಲ್ಲೋ ಒಂದು ಸಣ್ಣದೊಂದು ಆರೋಪ ಮಾಡಿದ್ರು ಉಳಿಸುವಂಥ ಪ್ರಯತ್ನಗಳು, ಆಮೇಲೆ ಇನ್ನೇನೇನೋ ಆಗ್ತಾ ಇರ್ತಾವೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಒಂದು ರಾಜಕೀಯ ಶಕ್ತಿಯಾಗಿ ಬೆಳೆದಿದ್ದರು. ಇವತ್ತು ರಾಜಕೀಯ ಶಕ್ತಿ ಇಲ್ಲ, ಆದರೂ ಸಹಿತ ರಾಜಕೀಯಕ್ಕೆ ಸಹಾಯ ಮಾಡುವಂಥ ಒಂದು ದುಡ್ಡಿನ ಸಹಾಯ ಮಾಡುವಂಥ ಏನೋ ಅವರಲ್ಲಿ ಶಕ್ತಿ ಇರೋದ್ರಿಂದಾಗಿ BJP ಸಹಿತ ಅವ್ರನ್ನ ಸ್ವೀಕಾರ ಮಾಡ್ಯದ. ಪ್ರತಿಯೊಂದು ಪಕ್ಷದಲ್ಲೂ ಇಂಥವ್ರು ಇದ್ದಾರೆ. ಕೇವಲ ನಾವು BJP ಒಂದು ಆರೋಪ ಮಾಡಿದ್ರೆ ಏನು ಅರ್ಥಿಲ್ಲ. ಜನಾರ್ದನ್ ರೆಡ್ಡಿ ಅವ್ರದ್ದು ಇಲ್ಲಿವರೆಗೆ ದೊಡ್ಡ ಪ್ರಮಾಣದಲ್ಲಿ ಆಗಿತ್ತು ಅಂದ ತಕ್ಷಣ ಅವ್ರ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರ್ತೀವಿ. ಆದರೆ ಇನ್ನೂ ಅನೇಕ ಜನ ಇಲ್ಲೇ ಈ ರಾಜ್ಯದ ಅನೇಕ ಶಾಸಕರಿರ್ಬೋದು ಅಥವಾ ರಾಜಕೀಯ ನಾಯಕರಿರ್ಬೋದು, MP ಗಳಿರ್ಬೋದು, ಇವು ಎಲ್ಲರೂ ಮಾಡ್ತಾ ಹೋಗೋದನ್ನು ಗಮನಿಸಿದಾಗ ಸಹಜವಾಗಿ ಯಾರಿಗಾದರೂ ಇದು ನಿಲ್ಲುವುದು ಯಾವಾಗ ಅಂತ, ಈ ಕಾಡ ನಾಶ ಆಗುವಂಥದ್ದು ನಿಲ್ಲುವುದು ಯಾವಾಗ, ಇದಕ್ಕೆ ಏನಾದರೂ ಪರಿಹಾರದನ ಅನ್ನುವಂಥದ್ದು. ಇದಕ್ಕೆ ಪರಿಹಾರ ಏನು ಅಂದಾಗ ಮತ್ತು ಸಹಜವಾಗಿ ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂದ್ರೆ, ಇದಕ್ಕೆ ಪರಿಹಾರಗಳು ಮಾಡಿ ಹುಡುಕಬೇಕಾಗಿದ್ದು ನಮ್ಮ ಪ್ರಜೆಗಳಂಥದ್ದು, ನಮ್ಮ ಮತದಾರರು, ನಮ್ಮ ಪ್ರಜೆಗಳು ಎಚ್ಚರಗೊಳ್ಬೇಕಾಗಿದೆ. ಇಂಥ ರಾಜಕಾರಣ ಮಾಡುವಂಥ, ಕಾಡನ್ನು ನಾಶ ಮಾಡುವಂಥ ಇವು ಇವತ್ತು ಕೋರ್ಟ್ನಲ್ಲಿ ಅವ್ರು ಹಿಡಿತಾರೆ, ಒಯ್ತಾರೆ, ಮತ್ತು ಅವ್ರು ಉಳಿಸ್ಕೊಂಡ್ಬರ್ತಾರೆ, ಮತ್ತೇನೋ ಮಾಡ್ತಾರೆ. ಅದನ್ನು ನೋಡ್ತಾ ಇದ್ದೀವಿ ನಾವು. ಇವರು ಯಾರಿಗೂ ಅಂತ ಹೇಳ್ಕೊಳ್ಳುವಂಥ ಶಿಕ್ಷೆ ದೊಡ್ಡ ಪ್ರಮಾಣದಲ್ಲಿ ಆಗೋದು ತಪ್ಪಿಸೋದಕ್ಕೆ ಸಾಕಷ್ಟು ಆಯ್ದುಗಳಿದ್ದಾವೆ. ಇವತ್ತು ಇವನ್ನ ನಮ್ಮ ವ್ಯವಸ್ಥೆ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ಜನರ ವಿಶ್ವಾಸ ಕಡಿಮೆ ಆಗ್ತಾಯಿದೆ.